ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ 750 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಆಗಸ್ಟ್ 1ರಿಂದ ಅರ್ಜಿ ಕೂಡ ಪ್ರಾರಂಭ ಆಗ್ತದ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಎಕ್ಸಾಮ್ ಇರಲ್ಲ. ಕೇವಲ ನೀವು SSLCಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಫಿಸಿಕಲ್ಗೆ ಕರೆದು ಫಿಸಿಕಲ್ ಮುಗಿದ ಮೇಲೆ ನಿಮ್ಮನ್ನ 1:1ಗೆ ಜಾಬ್ನ ಕೊಡ್ತಾರ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಆಯ್ಕೆ ಆಗ್ಬೇಕಾಗಿತ್ತಂದ್ರ SSLCಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ಅರ್ಜಿಯನ್ನ ಸಲ್ಲಿಸಬೇಕಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಈ ಹುದ್ದೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ. ವರ್ಕ್ ಹೇಗಿರುತ್ತೆ, ಆಯ್ಕೆ ವಿಧಾನ, ವೇತನ ಎಷ್ಟು, ಕಂಪ್ಲೀಟ್ ಮಾಹಿತಿನ ಇರುತ್ತೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನಿಮ್ದು SSLC ಸ್ಕೋರ್ ಎಷ್ಟಾಗಿದೆ ಅಂತ ಪ್ರತಿಯೊಬ್ಬ ವಿಡಿಯೋ ನೋಡಕತ್ತವರು ಕೂಡ ನಿಮ್ಮ ಸ್ಕೋರನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಸಾರಿಯಿಂದ ಸೆಲೆಕ್ಷನ್ ಆಗುತ್ತೆ ಇಲ್ಲೋ ಅಂತ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ದ ವಿಡಿಯೋನ ಮಾಡಿ ತಿಳಿಸ್ತೀವಿ. ಸೊ ಅದಕ್ಕಾಗಿ ನಿಮ್ಮದು ಪ್ರತಿಯೊಬ್ಬರು ಕೂಡ ನಿಮ್ದು SSLC ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದ್ರೂ ವಿಲೇಜ್ ಅಕೌಂಟ್ SD ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಜಿಕೆಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳ ಯೂಸ್ ಅಲ್ಲಿನ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SD ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡೂ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ ವಿಲೇಜ್ ಅಕೌಂಟ್, SDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಇವಾಗಿರ್ತಾವ. ಇದ್ರ ಜೊತೆಗೆ 1 year ಕರೆಂಟ್ ಅಫೇರ್ಸ್, 6 to 10th ನೋಟ್ಸ್ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಎಲ್ಲ ಇರ್ತಾವೆ. PC, PSI, SDA, FD ಅದು ಕೂಡ ಓಲ್ಡ್ ಕ್ವಶನ್ ಪೇಪರ್ ಇರ್ತಾವೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದ್ರೆ, ಸ್ನೇಹಿತರೆ ನೀವೇನು ನೋಡಕತ್ತಿರಲ್ಲ, ಇದು ಅಫಿಷಿಯಲ್ ಆಗಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಬಂದ 750 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯ ಸವಿಸ್ತಾರವಾದ ನೋಟಿಫಿಕೇಶನ್ ಇದಾಗಿರ್ತದ. 750ರಲ್ಲಿ 700 ನಾನ್ HKಗೆ, 50 HK ಹುದ್ದೆಗಳಿಗೆ ಇಲ್ಲಿ ಕಾಲಾಗಿರ್ತದ. ಹಾಗಿದ್ರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಯಾವ ಯಾವ ವೃತ್ತದಲ್ಲಿ ಎಷ್ಟು ಹುದ್ದೆಗಳು ಖಾಲಿದ ಅಂತೇಳಿ ಇದು PDF ಅಲ್ಲಿ ಕಂಪ್ಲೀಟ್ ಆಗೈತಿ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಐತಿ, ಹೋಗಿ ಜಾಯ್ನ್ ಆಗಿ ನೀವು ಕೂಡ ನೋಡ್ಕೋಬಹುದು. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತಾ. ಸ್ನೇಹಿತರಲ್ಲಿ ನೋಡ್ಕೋರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1/8/2026ರಿಂದ 31/8/2026 ಕೂಡ ಇರುತ್ತಾ. ಸ್ನೇಹಿತರೆ, ಅರ್ಜಿ ಶುಲ್ಕ ಭಾಳ ಏನಿಲ್ಲ, ಕೇವಲ ನಿಮ್ದು 200 ರೂಪಾಯಿವರೆಗೂ ಮಾತ್ರ ಅರ್ಜಿ ಶುಲ್ಕ ಇರುತ್ತೆ. SC STಗೆ ಕೇವಲ 100 ರೂಪಾಯಿ ಇರುತ್ತಾ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ, ಇದು ಚಾನ್ಸ ಕಡಿಮೆ ಅಮೌಂಟೂ ಐತಿ. SSLC ಪಾಸ್ ಆದವ್ರು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸ್ರಿ. ಹಾಗಿದ್ರೆ SSLCಯಲ್ಲಿ ಎಷ್ಟು ಅಂಕ ಆದ್ರೆ ಫಿಸಿಕಲ್ಗೆ ಬರುತ್ತೆ ಅಂತ ನೋಡೋದಾದ್ರೆ, ಸ್ನೇಹಿತರೆ ಅದಕ್ಕೂ ಮೊದಲು ಇಷ್ಟು ಕನಿಷ್ಠ ಹೈಟ್ ಇದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸ್ರಿ. 163 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು 150 ಸೆಂಟಿಮೀಟರ್ ಕಡ್ಡಾಯವಾಗಿ ಇರಲೇಬೇಕು. ಇದಕ್ಕೆ ಫಿಸಿಕಲ್ ಕೂಡ ಇರುತ್ತೆ. ಫಿಸಿಕಲ್ ರನ್ನಿಂಗ್ ಇರುತ್ತೆ, 1600 ಮೀಟರ್ ರನ್ನಿಂಗ್ ಇರುತ್ತೆ. ಮಿಸ್ ಮಾಡದೆ ಓಡ್ತೀನಿ ಅನ್ನೋರು ಮಾತ್ರ ಅಪ್ಲಿಕೇಶನ್ನ ಹಾಕೋರಿ. 1600 ಮೀಟರ್ 7 ನಿಮಿಷ ಐತ್ರಿ, ಆರಾಮ್ಸೆ ಓಡ್ತೀರಿ. 163 ಸೆಂಟಿಮೀಟರ್ ಇದ್ದರೆ ಆರಾಮ್ಸೆ ಹೋಗಿ ಓಡ್ತೀರಿ, ಇದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅದೇ ರೀತಿ ಇವೆಲ್ಲ ಕೂಡ ಫಿಸಿಕಲ್ ಇರ್ತಾವೆ. ಬನ್ನಿ, ಇನ್ನು ಮೇಲೆ ನಿಮ್ಗೆ SSLC ಎಷ್ಟು ಸ್ಕೋರ್ ಆಗಿದ್ರೆ ಅಪ್ಲಿಕೇಶನ್ನ ಹಾಕ್ಬೇಕಂತ ತೋರಿಸ್ತೀನಿ. ಸ್ನೇಹಿತರೆ, ಈ PDF ಬಂದು ಏನಿದೆಯಲ್ಲ ನಿಮ್ಮದು ಲಾಸ್ಟ್ ಟೈಮ್ ಬೆಸ್ಕಾಮಲ್ಲಿ ಕೆಲಸ ಅಂದರೆ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಕೆಪಿಟಿಷನಲ್ಲಿ ಏನು ಜಾಬ್ ಇತ್ತಲ್ಲ, ಅಲ್ಲಿ 1:5ಗೆ ಆಯ್ಕೆಯಾದ ಅಭ್ಯರ್ಥಿಗಳದು ಇದು ಲಿಸ್ಟ್ ಆಗೈತಿ. ಇದು ಎದಕ್ಕೆ ತೊಗೊಂಡಿನಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತಾ. ಇಲ್ಲಿ 1 ನಿಮಿಷ ಹಂಗೆ ಸ್ಕೋರನ್ನು ನೋಡ್ತಾ ಹೋಗ್ರಿ. 99, 98, 97 ಓಕೆ, ಹಂಗೆ ನೋಡ್ದಾ ಅವ್ರು ಎಲ್ಲಿವರೆಗೂ ಐತತ್ತ ನೋಡೋಣ. ಓಕೆ, 96, 95, 94, 93, 90 ಓಕೆ. ಎನಿವೆ ಎಲ್ಲಿ ಮಟ್ಟ ಐತಿ ಇಲ್ಲಿ? ಇದು 46 ಎಕ್ಸ್ ಸರ್ವಿಸ್ ಮ್ಯಾನ್ಗೆ, ಇದು GMPH PH ಓಕೆ. ಇಲ್ಲಿ ನೋಡ್ಕೊರಿ, 3rd ಕ್ಯಾಟಗರಿಗೆ PDP ಅಂದರೆ ಯೋಜನಾ ನಿರಶಿತ ಹೊಂದಿರೋ ಅಭ್ಯರ್ಥಿಗಳಿಗೆ 90ರವರೆಗೂ ಕೂಡ ಬಂದೈತಿ. ಇದನ್ನು ಯಾಕೆ ಹೇಳಕತ್ತೀನಪ್ಪ, ಎದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಹಾಕಬಾರ್ದು ಅಂತ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸೋ ಸಲುವಾಗಿ ಹೇಳಕತ್ತೀನಿ. ಇಲ್ಲಿ ನೋಡಿರಿ, 92ವರೆಗೂ ಬಂದೈತಿ. ಇದು ಫಿಸಿಕಲ್ ಯಾವ ರೀತಿ ಕರೆದಿರಪ್ಪ ಅಂದ್ರೆ KPTCLದು
1:π. ಇದೇನಿದು 1:π ಫಿಸಿಕಲನ್ನು KPTCL ಒಳಗೆ ಕರೆದಿದ್ರು. ನಿಮ್ದಿದು ಈಗ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಏನೈತಲ್ಲ 1:20 ತಿಳಿತು. 1:20 ಇಲ್ಲಿ ಏನು ನೋಡಕತ್ತಿರಲ್ಲ, ಇದು ಸ್ಕೋರ್ ನಿಮ್ದು 1:π ಅಂದ್ರೆ ಇದಕ್ಕಿಂತ 15 ಪಟ್ಟು ನಿಮ್ಮದು ಜಾಸ್ತಿ ಫಿಸಿಕಲ್ಗೆ ಜನನ ಕರೀತಾರ. ತಿಳಿತು. ಎಷ್ಟು ಜನನ? ಇನ್ನು 15. ಒಂದು ಹುದ್ದೆಗೆ ಇನ್ನು 15 ಪಟ್ಟು ಅಂದ್ರೆ ಈ 1:π ಕರೆದಾರ, ಇದಕ್ಕಿಂತ 15 ಪಟ್ಟು ಜಾಸ್ತಿ ಜನನ ಇಲ್ಲಿ ಫಿಸಿಕಲ್ಗೆ ಕರೀತಾರ. ಸೊ ಅದಕ್ಕಾಗಿ ನೀವು ಇಲ್ಲಿ SSLC ಪಾಸ್ ಆದ ಪುರುಷ ಮತ್ತು ಅಭ್ಯರ್ಥಿಗಳು ನಿಮ್ಗೆ ಯಾವುದೇ ಇರಲಿ ಕ್ಯಾಟಗರಿ ನೋಡ್ಕೊರಿ, 2A ಇರಲಿ, 2B ಇರಲಿ, 3A 3B, ಅದೇ ರೀತಿ ಜನರಲ್ ಕ್ಯಾಟಗರಿ ಯಾವುದೇ ಒಂದು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿ ಆಗಿದ್ದರೂ ಕೂಡ ನಿಮ್ದೇನಾದರೂ 60+ ಸ್ಕೋರ್ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ತಿಳಿತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಅರ್ಜಿನ ಯಾಕೆ ಸಲ್ಲಿಸೋದು ಹೇಳಾಕತ್ತೀನಿ ಫಿಸಿಕಲ್ಗೆ ನಿಮ್ಮದು ಬರುತ್ತಾ 1:1 ಯಾವ ರೀತಿ ಅಂದ್ರೆ ಸೆಲೆಕ್ಷನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟು ಪ್ರಯತ್ನ ಅಂತರೂ ಪಡಬೇಕು. ಯಾಕಂದ್ರೆ 1:20 ಫಿಸಿಕಲನ್ನು ಕರೀತಾರ. ಫಿಸಿಕಲ್ ಏನಾದರೂ ಸೆಲೆಕ್ಷನ್ ಆದ್ರಪ್ಪ ಭಾಳಷ್ಟು ಜನ ಅಂದರೆ ಜಾಸ್ತಿ ಜನ ಏನಾದರೂ ಫಿಸಿಕಲನ್ನು ಫೇಲ್ ಆದ್ರಪ್ಪ ಅಂದ್ರೆ ನಿಮಗೂ ಕೂಡ ಚಾನ್ಸಸ್ ಸಿಗಬಹುದಲ್ಲ. ತಿಳಿತು. ಕೇವಲ ಒಂದು 200 ರೂಪಾಯಿ ಎಲ್ಲೇ ಉಂಡು ತಿಂದು ಹಾಳು ಮಾಡ್ತಿರ್ತೀರಿ, ಅಥವಾ ಏನೋ ಎಂಥದಕ್ಕೆ ಹುಡುಗಿ ಚಾಕ್ಲೇಟ್ ಕೊಡಿಸ್ಬೇಕಂದ್ರೆ 200, 300, 500 ರೂಪಾಯಿ ಅಂತ ಕೊಡಿಸ್ತಾರೆ. ಟ್ರೀಟ್ ಕೊಡಿಸ್ಬೇಕಂದ್ರೆ ಇದಕ್ಕೆ 200 ರೂಪಾಯಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ತಾರೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟೈತೆ ಗೊತ್ತೇನ್ರಿ? ಬರೋಬ್ಬರಿ 40,000ವರೆಗೂ ಕೂಡ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ ಈ ಜಾಬ್ಗೆ ಏನಾದರೂ ಆಯ್ಕೆ ಆದ್ರಂದ್ರೆ. ತಿಳಿತು. ಬರೋಬ್ಬರಿ 40,000. ಸೊ ಅದಕ್ಕಾಗಿ ಇದಕ್ಕೆ ಒಂದು 200, 400 ರೂಪಾಯಿ ಖರ್ಚು ಮಾಡಿದ್ರಾಗ ಏನೂ ಫರಕ್ ಬೀಳಂಗಿಲ್ಲ. ಸೊ ಅದಕ್ಕಾಗಿ 60+ ಆತಂದ್ರವ ನೀವು ಕೂಡ ಅಪ್ಲಿಕೇಶನ್ನ ಹಾಕೋರಿ. ಅದಕ್ಕಾಗಿ ನಾನು ನಿಮಗೆ ಇಲ್ಲಿ 1:5 ಏನೈತಲ್ಲ ಲಿಸ್ಟನ್ನು ತೋರಿಸಿ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ನೋಡ್ರಿ. ಇದು 1:1 ಆದರೆ ಮತ್ತೆ ಜಾಸ್ತಿ ನಿಲ್ಲುತ್ತೆ. ಬಟ್ ನಾ ಇಲ್ಲಿ ತೋರ್ಸಾಕತ್ತೀನಿ ನಿಮ್ಗೆ 1:5. ಯಾಕಂದ್ರೆ ಫಿಸಿಕಲ್ಗೆ ಆದರೂ ಕೂಡ ಆಯ್ಕೆ ಆದ್ರಂದ್ರೆ ಮುಂದೆ ಏನಾದರೂ ಒಂದಿಷ್ಟು ಜನ ಏನಾದರೂ ಫಿಸಿಕಲ್ ಫೇಲ್ ಆದರೂ ಅಥವಾ ಫಿಸಿಕಲ್ ಅಟೆಂಡ್ ಆಗಲಿಲ್ಲಪ್ಪ ಅಂದ್ರೆ ನಿಮಗೂ ಕೂಡ ಚಾನ್ಸಸ್ ಸಿಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಕತ್ತಾರ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಕೋರನ್ನು ಕಮೆಂಟ್ ಹಾಕ್ರಿ. ಅದೇ ರೀತಿ ನೀವು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಮಿಸ್ ಮಾಡದೆ ಹಾಕ್ರಿ. ಅದು ಎಲ್ಲಿಗಾದರೂ ಹಾಕ್ರಿ. ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಅಪ್ಲಿಕೇಶನ್ ಅದಾವೆ, ಅದೇ ರೀತಿ ಯಾವ ಕ್ಯಾಟಗರಿಗೆ ಎಷ್ಟಿದೆ ಅಂತ PDF ನಾವು ಗ್ರೂಪಲ್ಲೇ ಹಾಕ್ತೀನಿ, ಟೆಲಿಗ್ರಾಮ್ ಗ್ರೂಪ್ದಾಗ. ಅದನ್ನು ನೋಡ್ಕೊಂಡು ನೀವು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ. ಇಲ್ಲಿ ನಿಮಗೆ SSLC ಎಷ್ಟು ಅಂಕ ಆದ್ರೆ ಇದು ಏನಿದೆ ಇದು ಅಪ್ಲಿಕೇಶನ್ ಹಾಕ್ಬೇಕಂತ ಗೊತ್ತಾಯ್ತು. ಹಾಗಿದ್ರೆ ಈ ಹುದ್ದೆಗಳಿಗೆ ವೇತನ ಎಷ್ಟೈತೆ ಅಂತ ಆಲ್ರೆಡಿ ಕೂಡ ಹೇಳಿದೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಕಡಿಮೆ ಅಂದ್ರೆ ಒಂದು 40,000ವರೆಗೂ ಕೂಡ ವೇತನ ಸಿಗುತ್ತೆ. ಬೇಸಿಕ್ 27 ಐತಿ. ಎಲ್ಲ ಕೂಡ TA DA ಮತ್ತು TN ಇರಲ್ಲ, DA ಇರ್ತದೆ, ಮತ್ತು ಹೋಮ್ ಅಲೌನ್ಸ್ ಎಲ್ಲ ಅಲೌನ್ಸನ್ನು ಸೇರಿಸಿ ನಿಮಗೆ ಬರೋಬ್ಬರಿ ಒಂದು 38,000ರಿಂದ 40,000ವರೆಗೂ ಕೂಡ ವೇತನ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಪ್ರತಿ ವರ್ಷ ಸ್ಯಾಲ್ರಿ ಕೂಡ ಏರ್ತೈತಿ. ಅದೇ ರೀತಿ ಅದ್ರ ಜೊತೆಗೆ ನಿಮ್ಮದು TA DA ಏನೈತಲ್ಲ ವರ್ಷ 6 ತಿಂಗಳಿಗೆ 3 ತಿಂಗಳಿಗೆ ಚೇಂಜ್ ಆಗ್ತಾ ಇರ್ತೈತಿ. ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತದ. ಸ್ನೇಹಿತರೆ, SSLC ಎಷ್ಟು ಅಂಕ ತೆಗೆದುಕೊಂಡ್ರೆ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಅಂತರೂ ಬರ್ತದೆ. ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಇನ್ನು ಅದೇ ರೀತಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಂತ ಕೂಡ ಹೇಳಿದೆ. 1:20 ಏನೈತಲ್ಲ ಎಂದು ಫಿಸಿಕಲನ್ನು ಕರೀತಾರೆ. ಫಿಸಿಕಲಲ್ಲಿ ಎಷ್ಟು ಜನ ಪಾಸ್ ಆಕಾರಲ್ಲ ಅವ್ರನ್ನ ಮತ್ತೆ 1:1ಗೆ ಸೆಲೆಕ್ಷನ್ನ ಮಾಡಿಕೊಂಡು ಮೆಡಿಕಲನ್ನು ಮಾಡಿಕೊಂಡು ಆಮೇಲೆ ನಿಮಗೆ ಜಾಬನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ಓಕೆ. ಇನ್ನು ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಕ್ ಯಾವ ರೀತಿ ಇರುತ್ತಾ ಸ್ನೇಹಿತರ? ವರ್ಕ್ ನೋಡ್ರಿ, ನಿಮ್ಮದು ಫಾರೆಸ್ಟ್ ಏರಿಯಾದಲ್ಲಿ ವಿಸಿಟನ್ನು ಮಾಡೋದಿರುತ್ತೆ. ಅಂದರೆ ಯಾವ್ಯಾವ ಏರಿಯಾದಾಗ ಏನೇನಿರ್ತಾವೆ ಕಂಪ್ಲೀಟಾಗಿ ನಿಮ್ಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅದ್ರ ಬಗ್ಗೆ ಏನು ಅಂಜೋ ಅವಶ್ಯಕತೆ ಇಲ್ಲ. ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಮುಗಿದ್ಮೇಲೆ ನಿಮಗೆ ಒಂದು ಫಾರೆಸ್ಟ್ ಏರಿಯಾನ ಕೊಡ್ತಾರೆ. ಆ ಏರಿಯಾನ ಸುತ್ತ ಹಾಕಿ ಬರೋದಿರುತ್ತೆ. 2 ದಿವಸಕ್ಕೆ 1 ದಿವಸಕ್ಕೆ ಒಂದೊಂದು ಏರಿಯಾ ಹಿಂಗೆ ಇರ್ತೈತಿ. ಅದನ್ನ ಹೋಗಿ ಸುತ್ತ ಹಾಕಿ ಬರ್ಬೇಕು. ಅಂದರೆ ಯಾರಾದರೂ ಗಿಡ ಕಡಿಯಾಕತ್ತಾರ ಅಥವಾ ಏನಾದರೂ ಕಳ್ತನ ಮಾಡಾಕತ್ತಾರ, ಅದರಲ್ಲಿ ಗುಡ್ಡದಲ್ಲಿ ಏನಾದರೂ ಅಥವಾ ಕಾಡಿನಲ್ಲಿ ಏನಾದರೂ ಅಕ್ರಮ ದಂಧೆಗಳನ್ನು ನಡೆಸ್ತಾ ಇದ್ದಾರಾ, ಆ ರೀತಿಯನ್ನು ನೀವು ಚೆಕ್ ಮಾಡ್ಕೊಂಡು ಬರೋದಿರುತ್ತೆ. ಹೋಗಿ ವಿಸಿಟ್ ಮಾಡಿ ಮತ್ತೆ ನಿಮ್ಮ ವರ್ಕ್ ಏನಿರುತ್ತೆ ಅಲ್ಲಿ ವರ್ಕ್ ಅಥವಾ ಆಫೀಸ್ ಇರುತ್ತೆ, ಆಫೀಸ್ದಾಗ ಹೋಗಿ ಕುಂದ್ರೋದಿರುತ್ತೆ. ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಮನೆಗೆ ಹೋಗೋದು ಕೂಡ ಇರುತ್ತೆ. ಇಲ್ಲಿ ಲೋಕಲ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದ್ರೆ ಮುಂಜಾನೆ ಒಂದು ರೌಂಡ್ ಅಡ್ಡಾಡಿ ಬರ್ತಾರೆ. ಎಲ್ಲ ಗುಡ್ಡ ನೋಡ್ಕೊಂಬಂದು ಮನೆಗೆ ಹೋಗಿ ಅವ್ರವ್ರ ಕೆಲಸ ಮಾಡ್ಕೋತ ಕುಂದಿರ್ತಾರೆ. ಈ ರೀತಿ ಕೂಡ ವರ್ಕ್ ಇರುತ್ತೆ. ಏನೇ ಹೆವಿ ರಿಸ್ಕ್ ಏನಿರಂಗಿಲ್ಲ. ಆರಾಮಾಗಿ ನೀವು ಕೂಡ ಈ ಹುದ್ದೆಗಳಿಗೆ SSLC ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31 ಕೊನೆಯಾಗಿರ್ತದೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರು ಕೂಡ ಲೈಕನ್ನು ಮಾಡಿ. ಸ್ನೇಹಿತರೆ, ಅದೇ ರೀತಿ ನಿಮ್ಮದು SSLC ಸ್ಕೋರ್ ಎಷ್ಟಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿರಿ. ನಾ ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.